ವಿ ವಿಲ್ ಹಂಟ್ ಇಟ್ ಡೌನ್. ಲೈಫ್ ತುಂಬಾ ಒಂಥರ ಅಲ್ಲೋಲ ಕಲ್ಲೋಲ ಆಗ್ಬಿಡೈತೆ. ಇದೇನಂದ್ರೆ ಗಂಡಸಿಗೆ ದಿನಾಗ್ಲೂ ನೈಟ್ ಬೇಕು, ಆದ್ರೆ ಹೆಂಗಸಿಗೂ ಇದು ನೈಟ್ ಅಲ್ಲಿ ಬೇಕು. ನೈಟ್ ಶಿಫ್ಟ್ ಒಂಥರ ಶಾಪ ಇದ್ದಂಗೆ. ಸ್ವಾಗತ ಸುಸ್ವಾಗತ, ನಾನ್ ನಿಮ್ಮ ಜಗನ್. ವೆಲ್ಕಮ್ ಟು ಮೈ ಚಾನಲ್ ಲೋಕಲ್ ಪಬ್ಲಿಕ್ ಟ್ರಾವೆಲರ್. ಜಸ್ಟ್ ವಿಡಿಯೋ ಅಲ್ಲ, ಇದು ನನ್ನ ಲೈಫ್ ಡಾಕ್ಯುಮೆಂಟ್ರಿ. ಇವತ್ತು ನಾವು ನಿನ್ನೆ ನಮ್ಮ ವೈಫ್ ಮನೆಗೆ ಬಂದಿದ್ದು. ಇವತ್ತು ಇಲ್ಲಿಂದ ನಾನು ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ ವೈಫ್ಗೆ ಏನೋ ತಗೋಬೇಕು ಅಂತ. ಲೈಫ್ ತುಂಬಾ ಒಂಥರ ಅಲ್ಲೋಲ ಕಲ್ಲೋಲ ಆಗ್ಬಿಡೈತೆ. ಏನೇನೋ ಆಗ್ತಿದೆ, ಏನೇನೋ ಮಾಡ್ತಾ ಇದೀನಿ. ನಡಿ ಇವಾಗ ಮಾರ್ಕೆಟ್ ಗಂತೆ ಹೋಗೋಣ. ಮಾರ್ಕೆಟ್ಗೆ ಹೋಗಿ ಏನೋ ಇಲ್ಲೇ ಮಾರ್ಕೆಟ್ ಅಲ್ಲಿ ಇದು ಈ ಟ್ರಾಫಿಕ್ ಜಾಮು ನಮ್ ಕೈಲಿ ಆಗಲ್ಲಪ್ಪ. ಯಾವಾಗ್ಲೂ ಜಾಮ್ ಇರ್ತದೆ ಈ ರೋಡಲ್ಲಿ, ಅವೆನ್ಯೂ ರೋಡ್ ಹೋಗೋ ರೋಡಲ್ಲಿ ಯಾವಾಗ್ಲೂ ಟ್ರಾಫಿಕ್ ಜಾಮ್. ಚಿಕ್ಕಪೇಟ್ ಮೆಟ್ರೋ ಸ್ಟೇಷನ್ ಇದೀವಿ, ಜಾಮ್ 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 ಜಾಮ್. ಬಂದಿದ್ದ ಅಂಗಡಿ ಕ್ಲೋಸ್ ಆಗ್ಬಿಡೈತೆ. ಬೇರೆ ಅಂಗಡಿ ಹುಡುಕ್ತಾ ಇದೀವಿ. ಅಂತ ಮಾಡೋಣ ಯಾವ್ದಾದ್ರು ಬೇರೆ ಅಂಗಡಿ. ಗೆಸ್ ಮಾಡಿ ನಾವ್ ಏನ್ ತಗೊಳಕ್ ಬಂದಿರ್ಬೋದು ಅಂತ. ವಿಡಿಯೋ ಕೊನೆವರೆಗೂ ನೋಡಿ ಹೇಳ್ತೀನಿ ನಾನು ಏನ್ ತಗೊಳಕ್ ಬಂದಿದೀವಿ ಅಂತ. ಯಾವ ಅಂಗಡಿಯಲ್ಲಿ ಸಿಗ್ತಿಲ್ಲ. ನಮ್ ವೈಫ್ ಇರೋ ಹೈಟ್ಗೆ ಅವ್ರಿಗೆ ಲೆಂತ್ ಬಟ್ಟೆನೆ ಸಿಗ್ತಾ ಇಲ್ಲ. ಹುಡ್ಕನ ಮಾರ್ಕೆಟಲ್ಲಿ ಸಿಗ್ದಿರೋ ಬಟ್ಟೆನೇ ಇಲ್ಲ. ಹುಡ್ಕನ ವಿ ವಿಲ್ ಹಂಟ್ ಇಟ್ ಡೌನ್. ಏನ್ ತಗೊಂತಾ ಇದೀವಿ ಅಂತ ಗೆಸ್ ಮಾಡಿ. ಲಾಸ್ಟ್ ಅಲ್ಲಿ ನಾನು ಹೇಳ್ತೀನಿ ಏನ್ ತಗೊಂತಾ ಇದೀವಿ ಅಂತ. ಏನು ಮಾಡಕ್ಕಾಗಲ್ಲ, ಮದ್ವೆ ಆದ್ಮೇಲೆ ಇವೆಲ್ಲ ನಾರ್ಮಲ್. ಫ್ರೆಂಡ್ಸ್ ತಗೊಂಡಿದೀವಿ. ಇದೇನಂದ್ರೆ ಗಂಡಸಿಗೆ ದಿನಾಗ್ಲೂ ನೈಟ್ ಬೇಕು, ಆದ್ರೆ ಹೆಂಗಸಿಗೂ ಇದು ನೈಟ್ ಅಲ್ಲಿ ಬೇಕು. ಏನಂತ ಗೆಸ್ ಮಾಡಿ ಕಮೆಂಟ್ ಅಲ್ಲಿ ಹೇಳಿ ನೋಡೋಣ. ವಿಡಿಯೋ ಕೊನೆವರೆಗೂ ಬಂದು ಹೇಳ್ತೀನಿ. ಅದು ಇವಾಗ ಹೇಳಾಗಿದೆ ಹೇಳಿ ನೋಡೋಣ. ಬೇರೆ ಜನ ತಗೊಬೇಕು ನೋಡಿ ತಗೊಳ್ಳೋಣ. ಇವಾಗ ನಮ್ಮ ಮಿಸಸ್ ಶಾಪಿಂಗ್ ಮುಗೀತು. ಇವಾಗ ನೆಕ್ಸ್ಟ್ ನಮ್ಮ ಪಾಪುದು ಶಾಪಿಂಗು. ಏನೋ ಸ್ವಾಡಲ್ ಅಂತೆ, ಸ್ವಾಡಲ್ ಹುಡ್ಕೊಂಡ್ ನಡೀರಿ. ಸ್ವಾಡಲ್ ತಗೊಬೇಕು. ಎಲ್ಲೈತೆ ಅಂಗಡಿ? ಅವಾಗಿಂದ ಹುಡುಗಿ ಅಂಗಡಿ ಹುಡುಕಿ ಸಾಕಾಗ್ತೈತೆ. ಇಲ್ಲ ಅಲ್ಲಿಲ್ಲ ಇಲ್ಲಿಲ್ಲ ಅಂತಾರೆ. ಅದೇ ನಮ್ಮ ಮಿಸಸ್ ಮಾತ್ರ ತಗೊಂಡಿದ್ದೀವಿ ನಾವು. ನಡಿ ಅಂಗಡಿ ಹೋಗೋಣ. ಇದೇ ಅಂಗಡಿಯಲ್ಲಿ ನೋಡಿ ನಾನು ತಗೊಂಡಿದ್ದು ಬೇಬಿ ಬಟ್ಟೆ ಎಲ್ಲ ಮಸ್ತ್ ಚೀಪ್ ಏನ್ ಬೆಸ್ಟ್ ಸಿಗುತ್ತೆ. ನಾನು ಏನೇನು ತಗೊಂಡೆ ಅಂದ್ರೆ ಒಂದು ಸ್ವಾಡಲು ಮತ್ತೆ ಒಂದು ಟುವಾಲು ಸಾಫ್ಟ್ ಆಗಿರೋದು ಮಗುಗೆ, ಅದೆಲ್ಲ ತಗೊಂಡು ತಿರ್ಗಿ ವಾಪಸ್ ಹೋಗ್ತಾ ಇದ್ದೀನಿ. ಒಂದು ಅಂಗಡಿ ಹೋಗೋಣ ನಡಿ ಅಲ್ಲಿಗೆ. ಫ್ರೆಂಡ್ಸ್ ಇಲ್ಲೊಂದು ಅಂಗಡಿ ಇದೆ ಕಚೋರಿದು. ಯಾರಾದ್ರೂ ಮಾರ್ಕೆಟ್ಗೆ ಬಂದಾಗ ವಿಸಿಟ್ ಮಾಡಿ. ಇದು ಯಾವ ಕಡೆ ಬರುತ್ತೆ ಅಂದ್ರೆ ಚಾಮರಾಜಪೇಟ್ ಮೆಟ್ರೋ ಸ್ಟೇಷನ್ ಕಡೆ ಬರುತ್ತೆ. ಮಸ್ತಾಗಿ ಚಾಮರಾಜಪೇಟ್ ಅಲ್ವಾ, ಚಿಕ್ಕಪೇಟ್ ಅಂತ. ಚಿಕ್ಕಪೇಟ್ ಮೆಟ್ರೋ ಸ್ಟೇಷನ್ ಕಡೆ ಬರುತ್ತೆ, ಮಸ್ತಾಗಿರ್ತದೆ ನೋಡಿ. ಆನಿಯನ್ ಕಚೋರಿ ಮಸ್ತಾಗಿರ್ತದೆ. ತಿಂದಿದ್ದು ಮುಗೀತು, ಶಾಪಿಂಗ್ ಮುಗೀತು, ಮನೆಗೆ ಇವಾಗ ಹೋಗೋಣ ಬನ್ನಿ. ಮಾರ್ಕೆಟ್ನಿಂದ ಹೊಡ್ತಾ ಇದೀವಿ ಇವಾಗ. ಅದೇ ಮನೆ ಹತ್ರ ತುಂಬ ಬಂದಾಯ್ತು. ಮನೆಗೆ ಹೋಗೋದು ಇವಾಗ. ಅವಾಗ ಶಾಪಿಂಗ್ ಎಲ್ಲ ಮುಗಿ ಟ್ರಾಫಿಕ್ ಜಾಮ್ನೆಲ್ಲ ಮುಗಿಸ್ಕೊಂಡು ಈಗ ನಮ್ಮ ವೈಫ್ ಮನೆಗೆ ರಿಟರ್ನ್. ಇವಾಗ ಜಸ್ಟ್ ರೀಚ್ ಆದ ಮನೆಗೆ ನಾನು. ನಮ್ಮ ವೈಫ್ ಮನೆಯಿಂದ ಬಂದು ಮುಖ ಕಾಲ ತೊಳ್ದು ಅಲ್ಲಿಂದ ದೂರದಿಂದ ಓಡಿಸ್ಕೊಂಡ್ಬರ್ಬೇಕಲ್ಲ. ಅಲ್ಲಿ ಊಟ ಮಾಡ್ಲಿಲ್ಲ. ಅಲ್ಲೊಂದ್ ಸ್ವಲ್ಪ ಕೂತ್ಕೊಂಡು ಮಗು ಜೊತೆ ಆಟ ಆಡ್ಕೊಂಡು ಅಲ್ಲಿಂದ ತಿರ್ಗಾ ಇವಾಗ ಮನೆಗೆ ಬಂದೆ. ನಾನು ಸಂಡೇ ಇಲ್ಲಿ ಮನೆಗೆ ಬರ್ಬೇಕಲ್ಲ, ಅದಕ್ಕೆ ಇಲ್ಲಿಗೆ ಬಂದೆ ನಾನು. ಇವಾಗ ಜಸ್ಟ್ ಮನೆಯಲ್ಲಿ ಊಟ ಮಾಡಿ ಊಟ ಮುಗಿಸ್ಕೊಂಡು ಇವಾಗ ಮೇಲ್ ಬಂದಿದ್ದೀನಿ ರೂಮ್ಗೆ. ಇವಾಗ ಏನಾದ್ರು ಎಡಿಟಿಂಗ್ ಇದೆಯಾ ಅಂತ ಕೇಳಿದ್ರೆ ಇದೇ ಎಡಿಟಿಂಗ್ ಮಾಡ್ಬೇಕು. ಆದ್ರೆ ಸ್ಟಿಲ್ ನಾನು ಇವತ್ತಾಗ್ಲೇ ಒಂದು ವಿಡಿಯೋ ಎಡಿಟ್ ಕಂಪ್ಲೀಟ್ ಮಾಡಿದ್ದೀನಿ. ನಾಳೆ ಬೆಳಗ್ಗೆ ಎದ್ದು ಮಾಡ್ಕೊಂತೀನಿ. ನಿದ್ದೆ ಮಾಡ್ಬೇಕು. ತುಂಬಾ ದಿನ ಆಯ್ತು ನೈಟ್ ನಿದ್ದೆ ಮಾಡಿ. ನಾನು ಮಾಡೋದೇ ಬೆಳಗ್ಗೆ ಕೆಲಸ. ನೈಟ್ ನಿದ್ದೆ ತುಂಬಾ ಇಂಪಾರ್ಟೆಂಟ್. ನೈಟ್ ಶಿಫ್ಟ್ ಒಂಥರ ಶಾಪ ಇದ್ದಂಗೆ. ನೈಟ್ ನಿದ್ದೆ ಇಲ್ಲ ನಿಮ್ಗೆ ಅಂತ ಅದು ಏನ್ ಮಾಡಿದ್ವಿ ಗೊತ್ತಿಲ್ಲ. ಹೋದ್ ಜನ್ಮದಲ್ಲಿ ನಾವೇನಾದ್ರು ಪಾಪ ಗೀಪ ಮಾಡಿದ್ವಿ, ಏನಾದ್ರು ವಾಚ್ಮೆನ್ ಗೀಚ್ಮೆನ್ಗೆ ರೇಗಿಸ್ಬಿಟ್ಟಿದ್ವಿ ಅನ್ಸುತ್ತೆ. ಫುಲ್ ನೈಟ್ ಶಿಫ್ಟೇ ನಮ್ದು. ಆತರ ಒಂದು ಶಾಪ ಕೊಟ್ಬಿಡೋ ಅನ್ಸುತ್ತೆ ದೇವ್ರು. ಏನೋ ಗೊತ್ತಿಲ್ಲ, ಯಾವಾಗ ನಮ್ ಲೈಫ್ ಚೇಂಜ್ ಆಗುತ್ತೆ ಗೊತ್ತಿಲ್ಲ. ಬಟ್ ಸ್ಟಿಲ್ ನನ್ ಸ್ಟ್ರಗಲ್ ನಿಮಗೆ ನಾನು ತೋರ್ಸ್ಬೇಕೋ ಬೇಡ ಗೊತ್ತಿಲ್ಲ. ಬಟ್ ಸ್ಟಿಲ್ ನಾನು ಎವ್ರಿ ಡೇ ಕಮ್ಯೂಟ್, ಎವ್ರಿ ಡೇ ವ್ಲಾಗ್ ಮಾಡ್ತೀನಿ. ಅದ್ರ ಜೊತೆಗೆ ನಾನು ನನ್ನ ಒಂದು ಇನ್ನೊಂದು ಚಾನಲ್ ಇದೆ JAGN_POV. ಅದರಲ್ಲಿ ನನ್ನ ಒಂದು ಡಾಕ್ಯುಮೆಂಟ್ರಿ ಚಾನಲ್ ಅದು. ಅದರಲ್ಲಿ ವಿಡಿಯೋಸ್ ಡಾಕ್ಯುಮೆಂಟ್ರೀಸ್ ಬಿಡ್ತೀನಿ. ಓಕೆ ಗಾಯ್ಸ್, ನಾನು ಲಾಸ್ಟ್ ಅಲ್ಲಿ ಹೇಳೋದು ಒಂದೇ, ನೆವರ್ ವೇಸ್ಟ್ ಯುವರ್ ಟೈಮ್ ಫಾರ್ ಅನ್ನೆಸರಿ ಪೀಪಲ್. ನೆವರ್ ವರ್ಕ್ ಆನ್ ಅದರ್ ಡ್ರೀಮ್ಸ್ ಅಂತ ಹೇಳಕ್ಕಾಗಲ್ಲ. ವರ್ಕ್ ಆನ್ ಯುವರ್ ಡ್ರೀಮ್ ಆಸ್ ವೆಲ್. ನೀವೇನು ಮಾಡಕ್ಕಾಗಲ್ಲ. ಒಬ್ರ ಜೊತೆ ಕೆಲಸ ಮಾಡ್ತಾ ಇದೀವಿ, ಒಬ್ರಿಗೆ ಕೆಲಸ ಮಾಡ್ತೀವಿ ಅಂದ್ರೆ ಅವ್ರ ಡ್ರೀಮ್ಗೆ ನೀವು ಕೆಲಸ ಮಾಡ್ತಿರೋದು. ಅದೇ ಜೊತೆಗೆ ನಿಮ್ದು ಒಂದು ಚಿಕ್ಕ ಡ್ರೀಮ್ ನ ಕ್ರಿಯೇಟ್ ಮಾಡ್ಕೊಳ್ಳಿ. ಅದಕ್ಕೆ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿ. ಅದಕ್ಕೆ ಡೈಲಿ 1 hour or 15 minutes ಅದಕ್ಕೆ ಟೈಮ್ ಸ್ಪೆಂಡ್ ಮಾಡಿ. ಅದ್ರ ಬಗ್ಗೆ ಥಿಂಕ್ ಮಾಡಿ. ಇದರಿಂದ ಒಂದು ಸ್ಯಾಟಿಸ್ಫ್ಯಾಕ್ಷನ್. ಇದು ಒಂದಲ್ಲ ಒಂದಿನ ಒಂದು ದೊಡ್ಡದು ಹಾಗೆ ಆಗುತ್ತೆ. ನೀವು ಅದ್ರ ಮೇಲೆ ಎಫರ್ಟ್ ಆಗ್ತಾನೆ ಇರಿ. ಅದ್ರ ಬಗ್ಗೆ ಥಿಂಕ್ ಮಾಡ್ತಾನೆ ಇರಿ. ಫೋಕಸ್ ಬಿಡಕ್ ಹೋಗ್ಬೇಡಿ. ಅದರಿಂದ ಓಡ್ತಾನೆ ಇರಿ. ಬೇರೆದು ಡಿಸ್ಟ್ರಾಕ್ಷನ್ಸ್ ಗಳು ಬೇರೆ ಬರ್ತವೆ. ಅದರಿಂದ ಹೊಡಕ್ ಹೋಗ್ಬೇಡಿ. ನಿಮ್ ಫೋಕಸ್, ನಿಮ್ ಡ್ರೀಮು, ನಿಮ್ದು ಲೈಫ್ ಜಾಲಿ ಮಾಡಿ. ಸಿ ಯು, ಹ್ಯಾವ್ ಎ ಗ್ರೇಟ್ ಡೇ.